ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ?
ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ
11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ
ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ.
ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು
ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ.
ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ?
ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ
11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ
ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್
ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು
ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ.
ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಐ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ,
ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ?
ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವಿನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ
11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ
ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್
ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯವೇ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು
ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿ ಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ.
ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಐ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆದಿರುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ ಎಸ್ ಐ ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ ಎಸ್ ಎ ಶಂಕರ್ ಹಾಗೂ ಅವರ ಪಿಸಿಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ ಎಸ್ ಎ ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ,
ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆಯುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆಯುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಹೇಳುವ ಚಿತ್ರದ ಹೆಸರು ಪರ್ವೀನ್ ಕೋಡು ಶಪ್ಪು. ಇದು 2025ರಲ್ಲಿ ಜನವರಿಯಲ್ಲಿ ತೆರೆಕಂಡ ಚಿತ್ರ. ಇದೊಂದು ಮಲಯಾಳಂ ಚಿತ್ರವಾಗಿದ್ದು, ಈ ಚಿತ್ರದ ಕತೆ ನೋಡುವುದಾದರೆ, ಒಂದು ಬಾರ್ ಇರ್ತದೆ. ಆ ಬಾರಿನಲ್ಲಿ 11 ಜನ ಆಟ ಆಡ್ತಾ ಇರ್ತಾರೆ. ಆದರೆ ಮಳೆ ಬಂದ ಕಾರಣ ಆ ಬಾರನ್ನು 11 ಗಂಟೆಗೆ ಬೇಗ ಕ್ಲೋಸ್ ಮಾಡ್ತಾರೆ. ಈ 11 ಜನ ಕಾರ್ಡ್ಸ್ ಆಡುವವರು ಅಲ್ಲೇ ಸಿಕ್ಕಾಕಿಕೊಳ್ತಾರೆ ಹಾಗೂ ರಾತ್ರಿಯಿಡೀ ಅಲ್ಲೇ ಇರ್ತಾರೆ. ಬೆಳಗ್ಗೆ ನೋಡಿದರೆ ಅಲ್ಲೊಂದು ಭಯಾನಕ ದೃಶ್ಯ ನಡೆಯುತ್ತದೆ. ಆ ಬಾರ್ ಓನರ್ ಶಮ್ಮನ್ ಬಾಬು ಸಾವನ್ನಪ್ಪಿರ್ತಾನೆ. ಅವನು ನೇಣು ಬಿದ್ದಿರ್ತಾನೆ. ಇದನ್ನು ನೋಡಿದ ಜನರು ಭಯ ಬೀಳ್ತಾರೆ ಹಾಗೂ SI ಶಂಕರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 11 ಜನಕ್ಕೆ ಕೇಳಿದಾಗ 11 ಜನ 11 ಕಥೆಯನ್ನು ಹೇಳ್ತಾರೆ. ಇವರ ಕಥೆಯನ್ನು ಕೇಳಿದ SI ಶಂಕರ್ ಹಾಗೂ ಅವರ PCಗಳು ಭಯ ಬೀಳ್ತಾರೆ ಹಾಗೂ ದಂಗಾಗಿ ಬಿಡ್ತಾರೆ. ಇದನ್ನು ಹೇಗೆ SI ಶಂಕರ್ ನಿಭಾಯಿಸ್ತಾರೆ, ಯಾರು ಈ ಶಮ್ಮನ್ ಬಾಬು ಕೊಲೆಗೆ ಕಾರಣ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.